ಈಗ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮೊದಲ ಕಾಲರ್ ಚಂದ್ರಶೇಖರ್ ಪಾಟೀಲ್ ಹೈದರಾಬಾದ್ನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿಲ್ಲ ಮೇಡಮ್. ಈಗ ಅಡ್ಮಿಷನ್ ಅಲ್ಲಿ ಕರೆಕ್ಟ್ ಆಗಿಲ್ಲ ಮೇಡಮ್. ಓಕೆ, 1 ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. 29 ಮೇಡಮ್. 29. ಏನ್ ಪ್ರಶ್ನೆ ಕೇಳಬೇಕಿತ್ತು? ಮಾತಾಡಿ ಶಾಸ್ತ್ರಿಗಳ ಹತ್ರ. ನನ್ನ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ಮ ಹೆಸರಿನ ಪ್ರಕಾರ ನೋಡ್ಬಿಡೋಣ ಅಲ್ವಾ? ಹೌದು ಸರ್. ನಿಮ್ಮದು ರೇವತಿ ನಕ್ಷತ್ರ ಅಂತ ಅಂದ್ಕೊಂಡಿದ್ದೀರಲ್ವಾ? ನಿಮ್ಮ ಹೆಸರಿಗೆ ಚಂದ್ರಶೇಖರ್ ಇರಲಿ. ನಿಮ್ಮ ವ್ಯವಹಾರ ನಾಮ ಅಂತ ಕರೀತಾರೆ. ನಾವು ಯಾವ ಹೆಸರನ್ನು ಹೆಚ್ಚು ಬಳಸ್ತಾ ಇರ್ತೀವೋ, ಲೋಕದಲ್ಲಿ ಬಳಸ್ತಾ ಇರ್ತೀವೋ ಅದು ತುಂಬ ಮುಖ್ಯವಾದದ್ದು ಅಂತ. ನಿಮ್ಮ ಹೆಸರಿಗೆ ಅದು ರೇವತಿ ನಕ್ಷತ್ರವನ್ನು ಅಂದರೆ ಮೀನರಾಶಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೀಗಾಗಿ ಮೀನರಾಶಿಗೆ ನೋಡಿ ಈ ದಿವಸ ಶುಕ್ರನ ಪ್ರವೇಶ ಆಗ್ತಾಯಿದೆ. ತಮ್ಮ ಪ್ರಶ್ನೆ ಏನು ಕೇಳ್ಕೊಳ್ಳಿಲ್ಲ, ನಾನು ಹೇಳಿ. ಜಾಬ್ ಬಗ್ಗೆ ಅಂತ, ವೃತ್ತಿ ಬಗ್ಗೆ ಅಂತ ಹೇಳಿ ನೋಡಿ. ನಿಮ್ಮ ರಾಶಿಗೆ ಈಗ ಶುಕ್ರನ ಪ್ರವೇಶ ಆಗ್ತಾ ಇದೆ. ಶುಕ್ರ ಅಲ್ಲಿ ಒಂದು ರೀತಿಯ ಯೋಗವನ್ನು ಮಾಲವ್ಯ ಯೋಗ ಅಂತ ಕರೀತಾರೆ. ಮಾಲವ್ಯ ಯೋಗ ಸುಖಭುಕ್ತ ಸುವಾಹನ ಯಶಃ ಅಂತ. ಮನಸ್ಸಿಗೆ ಯಾವುದು ಹಿತವೋ, ಯಾವುದು ಸುಖವೋ ಅದನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಶೇಷ ಫಲ ನಿಮ್ಮ ರಾಶಿಗೆ ಬರುತ್ತದೆ. ಮತ್ತು ಗುರು ಕೂಡ ತುಂಬ ಚೆನ್ನಾಗಿದ್ದಾನೆ. ಜೂನ್ ನಂತರದಲ್ಲಿ ಗುರು ಉಚ್ಚಸ್ಥಾನಕ್ಕೆ ಹೋಗ್ತಾನೆ. ಅದು ನಿಮ್ಮ ಮೂಲ ತ್ರಿಕೋಣ ಸ್ಥಾನ ನಿಮ್ಮ ರಾಶಿಗೆ. ಇದೆಲ್ಲ ಒಳ್ಳೆಯ ಲಕ್ಷಣಗಳು. ಹೀಗಾಗಿ ಈ ಹೊತ್ತಿನಿಂದ ನಿಮ್ಮ ವೃತ್ತಿ ಸಂಬಂಧಿ ಏನಾದರೂ ಸಮಸ್ಯೆಗಳಿದ್ರೂ ಅದು ನಿವಾರಣೆಯಾಗಿ ಒಂದು ಹೊಸ ದಾರಿ, ಚಂದ್ರಗ್ರಹಣ, ಆ ಗ್ರಹಣವೇ ನಿಮಗೆ ಒಂದು ದಾರಿಯನ್ನು ಸೂಚಿಸುತ್ತೆ. ಈ ವಾರದಲ್ಲಿ ಆಗ್ತಕ್ಕಂಥ ಗ್ರಹಣ ನಿಮ್ಮ ರಾಶಿಗೆ ಒಳ್ಳೆಯದೇ ಇದೆ. ಹೀಗಾಗಿ ಆತಂಕ ಮಾಡಿಕೊಳ್ಬೇಡಿ. ವೃತ್ತಿಗೆ ಅನುಕೂಲ ಆಗುತ್ತೆ. ಯೋಚನೆ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಚಂದ್ರಶೇಖರ್ ಅವರೇ ಕರೆ ಮಾಡಿದ್ದಕ್ಕೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಭಾವಿಸ್ತೀವಿ. ಈಗ ರಾಶಿಗಳತ್ತ ಗಮನ ಹರಿಸುವಂತಹ ಸಮಯ. 12 ರಾಶಿಗಳ ಇಡೀ ವಾರದ ಫಲಾಫಲ ಏನು ತಿಳ್ಕೊಳ್ಳೋದಕ್ಕೆ ಆಯಾ ರಾಶಿಯವರು ಕಾತರದಿಂದ ಕಾಯ್ತಾ ಇರ್ತಾರೆ. ಈಗ ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಮೇಷದಿಂದ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ಸಂದರ್ಭದಲ್ಲಿ, ಈ ವಾರದಲ್ಲಿ ಹೇಗಿದೆ ಅಂತಂದರೆ, ಗ್ರಹಣವನ್ನೂ ಸೇರಿಸಿಕೊಂಡು, ಗ್ರಹಣ ಫಲವನ್ನೂ ಸೇರಿಸಿಕೊಂಡು ನಾವು ಗಮನಿಸ್ತಾ ಹೋಗೋಣ. ಮತ್ತು ಶುಕ್ರನ ಫಲ, ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾನೆ. ಎಲ್ಲ ಗ್ರಹಗಳ ಸಂಚಾರಗಳನ್ನು ತಲೆಯಲ್ಲಿಟ್ಕೊಂಡು ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಪದವಿ ಉನ್ನತಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಹೋಗಿ ತಲುಪತಕ್ಕಂಥ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳನ್ನು ಕಾಣ್ತೀರಾ. ಕರ್ಮಾಧಿಪತಿ ಲಾಭದಲ್ಲಿರುವಾಗ ವೃತ್ತಿಯಲ್ಲಿ ವಿಶೇಷವಾದ ಔಷಧ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ. ವಿಶೇಷ ಫಲಗಳನ್ನು ಕಾಣ್ತೀರಾ. ಮಕ್ಕಳಿಂದ ಸ್ವಲ್ಪ ಮನೋವ್ಯಥೆ ಬರಬಹುದು. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಅತಿಯಾದ ಯಾವುದೋ ನಿರೀಕ್ಷೆ ಇಟ್ಟುಕೊಳ್ಳದೆ ಇರೋದು ಬಹಳ ಒಳ್ಳೆಯದು. ಮತ್ತು ಅವರ ವರ್ತನೆಗಳು, ಅವರ ಯಾವುದೋ ವ್ಯವಹಾರಗಳು ಅಥವಾ ಅವರ ಸಾಂಗತ್ಯಗಳು ಇವೆಲ್ಲ ನಿಮಗೆ ತಲೆನೋವಾಗ್ಬಿಡ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಸೋಮವಾರ ಮಂಗಳವಾರ ಗ್ರಹಣದ ಈ ಸಂದರ್ಭದಲ್ಲಿ ಈ 2 ದಿನ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಆ ರೀತಿಯ ತಲೆನೋವುಗಳು ಬರಬಹುದು. ಹೀಗಾಗಿ ಒಂದು ಎಚ್ಚರಿಕೆ ಬೇಕು. ಅವರಿಗೂ ನಿಮ್ಮ ಮಕ್ಕಳಿಗೂ ಹೇಳಿಬಿಡಿ. ಒಂದು ಚೌಕಟ್ಟಲ್ಲಿ ಇರಲಿಕ್ಕೆ ಹೇಳಬೇಕಾಗುತ್ತೆ. ಅದರಿಂದ ತೊಂದರೆಗಳು, ಪ್ರಮಾದಗಳು ಆಗಬಹುದು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ನೋಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ. ಕಣ್ಣು, ತಲೆ ಭಾಗದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಸ್ತ್ರೀಯರಿಗೆ ಸ್ವಲ್ಪ ಬಲ ಸಹಕಾರ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಉತ್ತಮ ಫಲ ಖಂಡಿತ ಇದೆ. ವ್ಯಾಪಾರದ ಅಧಿಪತಿ ನಿಮಗೆ ವ್ಯಯದಲ್ಲಿ ಅದು ಉಚ್ಚಸ್ಥಾನದಲ್ಲಿ ಸಂಚರಿಸುವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಈ ವಸ್ತ್ರಾಲಂಕಾರ ವ್ಯಾಪಾರಿಗಳು, ಆಭರಣ ಅಲಂಕಾರ ವ್ಯಾಪಾರಿಗಳು, ಕಲಾವಿದರು, ಇನ್ನೇನೋ ನೀವು ತೊಗೊಳ್ಬೇಕು, ಕಾಸ್ಟ್ಯೂಮ್ ತೊಗೊಳ್ಬೇಕು, ಮೇಕಪ್, ಮತ್ತೊಂದು, ಹೀಗೆ ಅಲಂಕಾರ ಸಾಧನೆಗಳಿಗಾಗಿ ಅತಿಯಾದ ವ್ಯಯ. ವಸ್ತ್ರ ವ್ಯಾಪಾರಿಗಳಿಗಂತೂ ಹಾಗಿದೆ, ಅತಿಯಾದ ವ್ಯಯವನ್ನು ಸೂಚಿಸ್ತಾ ಇದೆ. ಆದರೆ ಆತಂಕ ಬೇಡ. ಒಳ್ಳೆಯ ಚಂದ್ರನ ಸಂಚಾರ ಮುಂದೆ ಚೆನ್ನಾಗಿರೋದ್ರಿಂದ ತೊಡಕುಗಳೇನು ಉಂಟಾಗೋದಿಲ್ಲ. ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಯೋಚನೆ ಮಾಡೋದು ಬೇಡ. ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಈ ವಾರದಲ್ಲಿ ನೀವು ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಗ್ರಹಣ ದಿವಸವೂ ಕೂಡ ಸುಬ್ರಹ್ಮಣ್ಯ ಮಂತ್ರಗಳನ್ನು, ಈ ಕವಚವನ್ನೇ ಹೇಳ್ಕೊಂಡ್ರೂ ಆಗುತ್ತೆ. ಇದನ್ನು ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.